ರಾಯರು ನಮ್ಮ ಜೊತೆ ಇದ್ದಾರಾ? ಇದ್ದರೆ ಏನೆಲ್ಲ ಸೂಚನೆಗಳು ನಮ್ಮ ಅನುಭವಕ್ಕೆ ಬರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಇದಾಗಿದೆ. ರಾಯರು ಇದ್ದಾರಾ ಎನ್ನುವ ಹಲವಾರು ನಿಂದನೆಯ ಮಾತುಗಳಿಗೆ ನಮ್ಮ ಉತ್ತರ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆನೂ ಈ ವ್ಲಾಗಲ್ಲಿ ಮಾಹಿತಿನ ನೀಡ್ತಾ ಇದ್ದೀನಿ. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ರಾಯರನ್ನ ಪೂಜೆನ ಮಾಡ್ತಾ ಇದ್ದೀರಾ, ರಾಯರನ್ನ ನಂಬಿದ್ದೀರಾ ಅಂಥವ್ರಿಗೆ ರಾಯರು ನಿಮ್ಮ ಜೊತೆ ಇದ್ದಾರಾ ಇಲ್ವಾ, ಅದು ಯಾವ ರೀತಿ ನಮಗೆ ಗೊತ್ತಾಗುತ್ತೆ, ನಮಗೆ ಯಾವ ರೀತಿ ಅನುಭವಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ನ ನೀಡ್ತಾ ಇರುವಂಥದ್ದು. ಮೊದಲಿಗೆ ಎಲ್ಲರೂ ಅಷ್ಟೇ ರಾಯರನ್ನ ಪೂಜೆನ ಮಾಡ್ತೀವಿ, ರಾಯರ ಮಠಕ್ಕೆ ಹೋಗ್ತೀವಿ, ರಾಯರನ್ನ ನೆನೀತೀವಿ, ರಾಯರ ಹತ್ರ ನಮ್ಮ ಬೇಡಿಕೆನ ಇರ್ತೀವಿ, ಬರ್ತೀವಿ. ಅಂದರೆ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ, ರಾಯರು ಮಠಕ್ಕೆ ಹೋಗಲಿ ಅಥವಾ ನೀವು ಮನೇಲಿ ಪೂಜೆನೇ ಮಾಡಲಿ, ರಾಯರ ಹತ್ರ ಫಸ್ಟೇ ನಿಮ್ಮ ಬೇಡಿಕೆನೇ ಇಟ್ಟು ನೀವು ರಾಯರ ಹತ್ರ ಪ್ರಾರ್ಥನೆನ ಮಾಡೋಕ್ಕೆ ಹೋಗಬೇಡಿ. ಅದು ಏನಕ್ಕೆ ಅಂತಂದರೆ, ಮೊದಲಿಗೆ ನೀವು ನಮ್ಮದೇನಾದ್ರು ತಪ್ಪಿದೆಯಾ ಅನ್ನೋದ್ರ ಬಗ್ಗೆ ರಾಯರ ಹತ್ರ ಕ್ಷಮಿಸಿ ಅಂತ ಕೇಳಿಕೊಂಡು ಆಮೇಲೆ ನೆಕ್ಸ್ಟು ನೀವು ನಿಮ್ಮ ಬೇಡಿಕೆನ ಇಡಬೇಕಾಗಿರುವಂಥದ್ದು. ನಮಗೆ ಗೊತ್ತಿರಲ್ಲ, ಎಷ್ಟೊಂದು ಸಣ್ಣ ಪುಟ್ಟ ತಪ್ಪುಗಳದಾಗಿರುತ್ತೆ. ಅಂದರೆ ನಮಗೆ ತಪ್ಪು ಮಾಡಬಾರ್ದು ಅನ್ನೋದು ನಮಗೂ ಗೊತ್ತಿರಲ್ಲ. ಆ ಥರ ಮಿಸ್ಟೇಕ್ಗಳ ಎಲ್ಲ ಹಾಗೇ ಆಗಿರುತ್ತೆ. ಅದಕ್ಕೋಸ್ಕರ ಮೊದಲಿಗೆ ನೀವು ಕ್ಷಮಾಪಣೆನ ಕೇಳಿ ನೀವು ನಂತರ ನಿಮ್ಮ ಬೇಡಿಕೆನ ರಾಯರ ಮುಂದೆ ಇಟ್ಟು ಮಠಕ್ಕೆ ಹೋಗಲಿ ಇಲ್ಲ ಮನೇಲಿ ಪೂಜೆ ಮಾಡಲಿ. ಇನ್ನು ನೆಕ್ಸ್ಟು ರಾಯರು ನಮ್ಮ ಜೊತೆ ಇದ್ದಾರಾ ಅಂತ ಎಲ್ರಿಗೂ ಒಂದು ಪ್ರಶ್ನೆ ಅಂತೂ ಕಾಡಿರುತ್ತೆ. ಎಷ್ಟೇ ಪೂಜೆ ಮಾಡಿದ್ರು ಏನೂ ಗೊತ್ತಾಗ್ತಾ ಇಲ್ವಲ್ಲಪ್ಪ, ಏನು ಫಲ ಸಿಗ್ತಾ ಇಲ್ವಲ್ಲಪ್ಪ, ಯಾಕೆ ಈ ಥರ ಆಗ್ತಾಯಿದೆ, ನಿಮ್ಮನ್ನ ನಂಬ್ತಾ ಇದ್ದೀವಿ ಆದರೂ ನಮ್ಗೆ ಏನಕ್ಕಿನ್ನ ನೀವು ನಮಗೆ ದಾರಿ ತೋರಿಸ್ತಾ ಇಲ್ಲ ಅಂತ ಎಷ್ಟೋ ಜನ ಪ್ರಶ್ನೆಗೆ ಇದಾಗಿರುತ್ತೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಮೊದಲಿಗೆ ನೀವು ಪೂಜೆ ಮಾಡ್ತಾ ಇದ್ದೀರಾ, ರಾಯರು ನಂಬಿದ್ದೀರಾ ಅಂದರೆ ಅಲ್ಲಿಗೆ ರಾಯರು ಇದ್ದಾರೆ ಅಂತಲೇ ಅರ್ಥ. ಅದು ಏನಕ್ಕೆ ಅಂದರೆ, ನೀವು ಪೂಜೆ ಮಾಡ್ತಿರೋದು, ನಂಬಿಕೆ ಇಟ್ಟಿರೋದು ನಮ್ಮನ್ನ ಭಕ್ತರಾಗಿ ಮಾಡ್ಕೊಂಡಿರೋದಕ್ಕೆ ಇದು ಸಾಧ್ಯ ಆಗಿರುವಂಥದ್ದು. ಇಲ್ಲಾಂದರೆ ಸಾಧ್ಯ ಆಗ್ತಿರಲ್ಲ. ಈ ಪ್ರಪಂಚದಲ್ಲಿ ಒಬ್ಬರು ಇಬ್ಬರು ಅಥವಾ ನೂರಾರು ಜನ ರಾಯರನ್ನ ಪೂಜೆನ ಮಾಡ್ಬೋದು, ಭಜನೆನ ಮಾಡ್ಬೋದು. ಕೋಟ್ಯಾಂತರ ಜನರು ಅವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಅಂದರೆ ಅವರಲ್ಲಿ ಯಾವುದೋ ಒಂದು ಶಕ್ತಿ ಇದೆ, ಅವರು ನಮಗೇನೋ ಒಂದು ದಾರಿ ತೋರಿಸ್ತಾರೆ ಅನ್ನೋದಕ್ಕೋಸ್ಕರ ಅಲ್ವಾ. ರಾಯರು ಅಷ್ಟೇನೆ ಸುಮ್ಮನೆ ಎಲ್ಲರೂ ಮನೆಗೂ ಬರೋದಿಲ್ಲ. ಒಂದು ನಾವು ರಾಯರ ಮಠಕ್ಕೆ ಹೋಗಬೇಕು ಇಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ರೆ ಅದು ಸಾಧ್ಯವೂ ಆಗೋದಿಲ್ಲ. ನಾವು ಅಂದ್ಕೊಂಡಿದ್ದ ತಕ್ಷಣ ಹೋಗೋಕ್ಕೆ, ರಾಯರಿಗೆ ನಮ್ಮನ್ನ ನೋಡಬೇಕು ಅಂತ ಅನ್ನಿಸ್ದಾಗ್ಲೇ ರಾಯರು ನಮ್ಮನ್ನ ಕರ್ಸ್ಕೊಳ್ಳೋದು. ಅದೇ ರೀತಿ ನಮ್ಮ ಮನೆಗೆ ಬರಬೇಕು ಇಲ್ಲ ನಮ್ಮ ಕೈಲಿ ಪೂಜೆ ಮಾಡಿಸ್ಕೋಬೇಕು, ನಮ್ಮ ಕೈಲಿ ಆರಾಧನೆ ಮಾಡಿಸ್ಕೋಬೇಕು, ನಮ್ಮ ಬಾಯಿಂದ ರಾಯರೇ ಅಂತ ಕರೆಸ್ಕೋಬೇಕು, ಅವ್ರ ಮಂತ್ರನ ಹೇಳ್ಬೇಕು ಅಂತ ಅನಿಸಿದ್ರೆ ಮಾತ್ರನೇ ರಾಯರು ನಮ್ಮ ಕೈಲಿ ಮಾಡಿಸೋವಂಥದ್ದು. ಅಲ್ಲಿಗೆ ನಾವು ರಾಯರೇ ಅಂತ ಗುರುವಾರದ್ದು ನಾವು ಪೂಜೆನ ಮಾಡ್ತಾಯಿದ್ದೀವಿ, ರಾಯರನ್ನ ನೆನೀತಾ ಇದ್ದೀವಿ ಅಂದರೆ ಅಲ್ಲಿಗೆ ರಾಯರು ನಮ್ಮ ಜೊತೆಲಿ ಇದ್ದಾರೆ ಅಂತಲೇ ಅರ್ಥ. ಇನ್ನೂ ನಿಮಗೆ ಕೆಲವು ಸೂಚನೆಗಳು ಸಿಗಬೇಕು ಅಂದರೆ, ನೀವು ರಾಯರ ಹತ್ರ ನಿಂತು ಪೂಜೆನ ಮಾಡ್ತಾ ಇರ್ತೀರಲ್ಲ, ಬೇಡ್ಕೋತಾ ಇರ್ತೀರ, ಏನೋ ಒಂದು ಮಾಡ್ತಾ ಇರ್ತೀರ, ಅಲ್ಲಿಗೆ ರಾಯರು ಹೂವು ಪ್ರಸಾದ ಬಿದ್ದರೂ ಕೂಡ ರಾಯರು ಅಲ್ಲಿ ಇದ್ದಾರೆ ಅಂತಲೇ ಅರ್ಥ. ನೀವು ಹೂವು ಕೇಳಬೇಕಾದಾಗಲೇ ಬೀಳಬೇಕು ಅನ್ನೋದು ಏನೂ ಇಲ್ಲ. ನೀವು ಪೂಜೆ ಮಾಡಿ ಬೇಡಿಕೊಂಡು ನೀವು ಈಚೆ ಹೋಗ್ಬಿಟ್ಟು ಬಂದ್ರೂ ಕೂಡ ಹೂವು ಬಿದ್ದಿದೆ ಅಂದರೆ ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತಲೇ ಅರ್ಥ. ಇನ್ನು ಕನಸಲ್ಲಿ ಏನಾದ್ರು ರಾಯರು ಬಂದರೆ ಅದು ತುಂಬಾ ಒಳ್ಳೆಯದಂತ ಸೂಚನೆ. ಬರೀ ರಾಯರೇ ಬಂದು ನಿಮ್ಮ ಕನಸಲ್ಲಿ ಕಾಣಿಸ್ಕೋತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಿಳಿ ಕುದುರೆಯಾಗಿ ಬರ್ಬೋದು, ಇಲ್ಲ ಕಾಮಧೇನು ರೂಪದಲ್ಲಿ ಬರ್ಬೋದು, ಇಲ್ಲ ತುಳಸಿ ಎಲೆ ರೂಪದಲ್ಲಿ ಬರ್ಬೋದು, ಇಲ್ಲ ಮಲ್ಲಿಗೆ ಗಿಡ ರೀತಿಯೂ ನಿಮಗೆ ಕನಸು ಬೀಳ್ಬೋದು, ಅಥವಾ ಆನೆ ರೂಪದಲ್ಲೂ ನಿಮಗೆ ಕನಸು ಬಿದ್ದರೆ ರಾಯರು ಪೂಜೆ ಮಾಡೋ ಸಮಯದಲ್ಲಿ ಇದೆಲ್ಲವೂ ಕೂಡ ರಾಯರು ನಿಮ್ಮ ಜೊತೆ ಇದ್ದಾರೆ ಅಂತಲೇ ಸೂಚಿಸುತ್ತೆ. ಇಲ್ಲ ಮೇಡಮ್, ಯಾವುದು ನಮ್ಮ ಕನಸಿಗೆ ಬರೋದಿಲ್ಲ, ನಮ್ಮ ಕನಸೇ ಬೀಳೋದಿಲ್ಲ, ಇದು ಯಾವುದು ಅಂತ ಅಂದರೂ ಪರವಾಗಿಲ್ಲ. ನೀವು ಇವಾಗ ರಾಯರು ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಹೋಗೋಕ್ಕಾಗಿರಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ರಾಯರು ಫೋಟೋನೋ ಇಲ್ಲ ರಾಯರು ವಿಗ್ರಹನೋ ದರ್ಶನ ಆಗುತ್ತಲ್ಲ, ಅದನ್ನು ಕೂಡ ನಿಮಗೆ ರಾಯರು ಇದ್ದಾರೆ ಅನ್ನೋ ಸೂಚನೆ. ಇಲ್ಲ ನೀವು ಯಾವ್ದಾದ್ರು ಊರಿಗೆ ಹೋಗ್ತಾ ಇದ್ದೀರಾ, ಇಲ್ಲ ಇನ್ಯಾವುದಾದ್ರು ಪ್ಲೇಸ್ಗೆ ನೀವು ಹೋಗ್ತಾ ಇರ್ತೀರಾ, ಅಲ್ಲಿ ರಾಯರು ಮಠ ಕಾಣಿಸೋದು, ರಾಯರು ವಿಗ್ರಹ ಕಾಣಿಸೋದು, ನೀವು ಹೋಗೋ ದಾರಿಲೇ ಕಾಣಿಸುತ್ತೆ ರಾಯರದು, ಇಲ್ಲ ರಾಯರು ಹಾಡು ಕೇಳೋದು, ಏನಾದರೂ ಆಗಿರ್ಬೋದು. ಅದು ಯಾವುದಾದ್ರು ಕಾಣಿಸ್ತಾ ಇದೆ ಅಂತಂದರೆ ನಿಮಗೆ ಅಲ್ಲಿಗೆ ರಾಯರು ಇದ್ದಾರೆ ಅಂತಲೇ ಅರ್ಥ. ಇದೊಂದು ಮಾತ್ರ ಸತ್ಯವಾಗಿರುವಂಥದ್ದು. ರಾಯರನ್ನ ನಂಬಿರೋರು, ರಾಯರನ್ನ ಸೇವೆ ಮಾಡ್ತಿರೋರು, ರಾಯರು ಭಕ್ತರು ಎಲ್ಲರೂ ಕೂಡ ರಾಯರು ಮಕ್ಕಳೇ. ಅಂದರೆ ಸುಮ್ಮನೆ ರಾಯರು ಯಾರ ಮನೆಗೂ ಬರೋದಿಲ್ಲ, ಯಾರನ್ನೂ ಕೂಡ ಕರ್ಸ್ಕೊಳ್ಳೋದಿಲ್ಲ. ಅವ್ರ ಸಮಯ ಬಂದಾಗಲೇ ರಾಯರಿಗೆ ಅನಿಸ್ಬೇಕು, ಇವ್ರ ಮನೆಗೆ ಹೋಗಬೇಕು, ಇವ್ರನ್ನ ನನ್ನ ಬಳಿ ಕರ್ಸ್ಕೋಬೇಕು ಅಂತ ಅಂದಾಗಲೇ ಮಾತ್ರನೇ ಅದು ಸಾಧ್ಯ ಆಗುವಂಥದ್ದು. ಇಲ್ಲ ಯಾರಾದ್ರು ನಿಮಗೆ ಇವಾಗ ರಾಯರು ಪೂಜೆನೇ ಮಾಡ್ತಾ ಇರ್ತೀರಾ, ಏನಿದೆ ಮಾಡ್ತಾ ಇದ್ದಾರೆ, ಏನು ಫಲ ಸಿಗ್ತಿಲ್ಲ, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನಾದರೂ ಹೇಳ್ಬೋದು. ಜನಕ್ಕೆ ಎಲ್ಲ ರೀತಿಯೂ ಮಾತಾಡ್ತಾರೆ. ಚೆನ್ನಾಗೇ ಬದುಕ್ತಿದ್ರು ಇವ್ರಿಗೆಲ್ಲಿ ಬಂತಪ್ಪ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತಲೂ ಅಂತಾರೆ. ಏನೂ ಇಲ್ಲ ಅಂದರೆ ಇವ್ರ ಕೈಲಿ ಏನೂ ಆಗಲ್ಲ, ಬರೀ ಪೂಜೆ ಮಾಡ್ಕೊಂಡೇ ಇದ್ದಾರೆ ಅಂತಲೂ ಅಂತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬಾರ್ದು, ಕಣ್ಣಲ್ಲಿ ನೀರನ್ನ ಹಾಕಬಾರ್ದು, ನಮ್ಮ ಮನಸ್ಸಲ್ಲೇ ನೋವಿಟ್ಕೊಂಡು ಇದು ನಮಗೆ ರಾಯರು ಕೊಟ್ಟಿರುವಂಥ ಪರೀಕ್ಷೆ ಅಂತ ಅಂದ್ಕೊಂಡು ನಾವು ಸೈಲೆಂಟಾಗಿ ಇದ್ಬಿಡ್ಬೇಕು.
ಮಾಡಬೇಕು. ಅಂದರೆ ಇದರಲ್ಲಿ ನಮ್ಮ ತಪ್ಪು ಏನೂ ಕೂಡ ಇರಬಾರ್ದು. ಆಗ ಮಾತ್ರ ಎಲ್ಲನೂ ರಾಯರಿಗೆ ಬಿಟ್ಬಿಡಬೇಕು ನಾವು. ನಮ್ಮ ಪ್ರತಿಯೊಂದು ನಡೆನುಡಿಗಳನ್ನೂ ಕೂಡ ರಾಯರು ಗಮನಿಸ್ತಾ ಇರ್ತಾರೆ. ಎಲ್ಲವನ್ನು ಅವರೇ ನೋಡ್ಕೋತಾರೆ. ತಪ್ಪು ಯಾವುದು ಸರಿ ಯಾವುದು ಅಂತ ಅವರೇ ನೋಡಿಕೊಂಡು ಅವರೇ ಅವ್ರಿಗೆ ಆನ್ಸರು ಮಾಡ್ತಾರೆ. ಟೈಮು ಬರಬೇಕು, ಅಲ್ಲಿ ತನಕ ನಾವು ತಾಳ್ಮೆಯಿಂದ ಇರಬೇಕು ಅಷ್ಟೇನೆ. ನಮ್ಮಿಂದ ರಾಯರಿಗೆ ಏನು ಕೊಡೋಕ್ಕಾಗುತ್ತೆ? ನಮ್ಮ ಕೈಲಿ ಏನು ತಾನೇ ಕೊಡೋಕ್ಕೆ ಸಾಧ್ಯ? ನಮಗೆ ಸಾಧ್ಯವಾಗುವುದು ಏನಂತ ಅಂದರೆ ನಿಸ್ವಾರ್ಥ ಭಕ್ತಿ, ಸತ್ಯ ನುಡಿ, ಪ್ರಾಮಾಣಿಕವಾದ ಬದುಕು. ಇನ್ನು ದ್ವೇಷ, ಅಸೂಯೆ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಶ್ರೀ ಗುರುರಾಯರಿಗೆ ಶರಣಾಗತಿ ಆಗಬೇಕು ಅಷ್ಟೇನೆ. ಇನ್ನೇನು ಕೂಡ ರಾಯರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ. ನಾವು ಮಾತ್ರ ರಾಯರನ್ನ ಅದು ಬೇಕು ಇದು ಬೇಕು ಅಂತ ಎಲ್ಲ ಕೇಳ್ತೀವಿ. ರಾಯರು ಕೊಡ್ತಾರೆ, ಈಗಲೇ ಕೊಡಬೇಕು, ಈಗಲೇ ನಡಿಬೇಕು ಅಂದರೆ ಅದು ಯಾವುದು ಸಾಧ್ಯ ಇಲ್ಲ. ನಮಗೆ ಕೊಡಬೇಕು ಅಂತ ಇದ್ದರೆ ಅದು ಕೊಟ್ಟೇ ಕೊಡ್ತೀವಿ. ಈಗ ರಾಯರ ಹತ್ರ ನಾವು ಹೋಗಿ ಕೇಳ್ತಾ ಇದ್ದೀವಿ ಅಂತ ಅಂದರೆ ರಾಯರು ನಮ್ಗೆ ಕರ್ಸ್ಕೊಂಡಿದ್ದಾರೆ ಅವರ ಬಳಿಗೆ ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಅಲ್ಲೇ ಗೊತ್ತಾಗುತ್ತೆ ರಾಯರು ನಮ್ಮ ಜೊತೇಲಿ ಇದ್ದಾರೆ. ಏನೋ ಒಂದು ಉದ್ದೇಶದಿಂದ ತಾನೇ ಅವ್ರನ್ನ ಕರ್ಸ್ಕೊಂಡಿರೋದು. ಇವಾಗ ಸುಮ್ಮನೆ ಸಡನ್ನಾಗಿ ರಾಯರ ಮಠಕ್ಕೆ ಹೋಗಬೇಕು, ಮಂತ್ರಾಲಯ ಬಿಡಿ, ಸುಮ್ಮನೆ ಸಡನ್ನಾಗಿ ರಾಯರ ಮಠಕ್ಕೆ ಹೋಗಬೇಕು ಅಂದ್ಕೊಂಡು ಹೋಗ್ಬಿಟ್ಟು ಬಂದುಬಿಡಿ ನೋಡ್ತೀನಿ ಆಗುತ್ತಾ? ಸಾಧ್ಯನೇ ಇಲ್ಲ. ಹೋಗಬೇಕು, ರಾಯರು ಕರ್ಸ್ಕೋಬೇಕು ಅನ್ನೋಂಗಿದ್ರೆ ಮಾತ್ರನೇ ನೀವು ಹೋಗೋಕ್ಕೆ ಸಾಧ್ಯ. ನೀವು ಅಂದ್ಕೊಂಡ್ರು ಕೂಡ ಅದು ನಡೆಯಲ್ಲ ಕೆಲವೊಂದು ದಿನಗಳಲ್ಲಿ. ಇದಂತೂ ಸತ್ಯವಾಗಿರುವಂಥ ಮಾತು. ಇನ್ನು 330ಕ್ಕೂ ಹೆಚ್ಚಿನ ವರ್ಷಗಳ ಹಿಂದೆಯೇ ಸಜೀವವಾಗಿ ಬೃಂದಾವನ ಪ್ರವೇಶಿಸಿರುವ ರಾಯರು ಸುಮ್ಮನೆ ಹೋಗಿ ಅವರು ಬೃಂದಾವನವನ್ನು ಪ್ರವೇಶ ಮಾಡಿಲ್ಲ. ನಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಇನ್ನೂ ಜೀವಂತವಾಗಿ ಅನ್ನ ನೀರು ಎಲ್ಲನೂ ತ್ಯಜಿಸಿ ಅವರು ನಮಗೋಸ್ಕರನೇ ಅಲ್ಲಿ ಬದುಕನ್ನು ನಡೆಸ್ತಾ ಇರೋವಂಥದ್ದು, ನಮ್ಮೆಲ್ಲರನ್ನ ಅವರು ನೋಡ್ತಾ ಇರೋವಂಥದ್ದು. ಇನ್ನು ಯಾರಿಗೆಲ್ಲ ಇದೆಲ್ಲ ಅನುಭವಕ್ಕೆ ಬಂದಿಲ್ಲ, ಆದಷ್ಟು ಬೇಗನೆ ಅನುಭವಕ್ಕೆ ಬಂದೇ ಬರುತ್ತೆ. ಅದು ರಾಯರು ಕಡೆಯಿಂದನೇ ನಿಮಗೆ ಗೊತ್ತಾಗೇ ಆಗುತ್ತೆ. ರಾಯರಿಲ್ಲ, ರಾಯರಿದ್ದಾರಾ, ಬೇರೆಯವ್ರ ಮಾತಿಗೆಲ್ಲ ತಲೆನೇ ಕೆಡಿಸ್ಕೊಂಡು ನಿಮ್ಮ ನಂಬಿಕೆನ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ನೀವು ನಂಬಿ ನೀವು ಪೂಜೆನ ಮಾಡಿ ಕಂಟಿನ್ಯೂಟಿಯಾಗಿ. ಅದು ನಿಮಗೆ ಅರ್ಥ ಆಗುತ್ತೆ ಯಾವ ಟೈಮ್ಗೆ ಬರಬೇಕು, ಯಾವಾಗ ಬರಬೇಕು ಅನ್ನೋದು. ರಾಯರನ್ನೇ ನಿಮಗೆ ದಾರಿನ ತೋರಿಸ್ತಾರೆ. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಬಿಟ್ಟರೆ ಶೀಘ್ರ ಫಲ ಸಿಕ್ಕಿರೋರು ಇದ್ದಾರೆ, ಇಲ್ಲ ಲೇಟಾಗಿ ಸಿಕ್ಕಿರೋರು ಇದ್ದಾರೆ. ಎರಡು ಥರನೂ ಇರ್ತಾರೆ. ಅಂದರೆ ಅವ್ರ ಬೇಡಿಕೆ ಮೇಲೆ ರಾಯರು ಕೊಡೋವಂಥದ್ದು ನಿರ್ಧಾರ ನಿಂತಿರೋ ಅಂಥದ್ದು. ಈ ನಿಮ್ಮ ಸೇವೆ ಎಷ್ಟು ಇರಬೇಕು ಅಂದರೆ ನಿಮ್ಮ ಬೇಡಿಕೆ ಮೇಲೆ ನಿಮ್ಮ ಸೇವೆ ಇರುತ್ತಂತೆ. ನೀವು ಯಾವ ರೀತಿ ಬೇಡಿಕೆನ ಇಟ್ಟಿರ್ತೀರೋ ಅಷ್ಟು ಸೇವೆನ ಮಾಡಿಸ್ಕೊಂಡು ರಾಯರು ನಿಮಗೆ ಕೊಡೋ ಅಂಥದ್ದಂತೆ. ಇದು ಹಲವಾರು ಜನರ ಬಾಯಲ್ಲಿ ಕೇಳಿರೋ ಅಂಥದ್ದು. ಯಾವ ರೀತಿ ಇನ್ನೂ ಕೊಟ್ಟಿಲ್ಲ ನಮಗೆ, ನಾವು ಅಂದ್ಕೊಂಡಿರೋ ಬೇಡಿಕೆ ಇನ್ನೂ ಈಡೇರಿಸಿಲ್ಲ ಅಂತಂದರೆ ನಮ್ಮ ಸೇವೆ ಮಾಡಿಸ್ಕೊಳ್ಳೋದಕ್ಕಿನ್ನ ರಾಯರು ಬಯಸ್ತಾ ಇದ್ದಾರೆ. ನಮ್ಮ ಸೇವೆಯ ಅವಧಿ ಇನ್ನೂ ಮುಗ್ದಿಲ್ಲ, ಅದಕ್ಕೋಸ್ಕರ ರಾಯರು ಇನ್ನೂ ಕೊಟ್ಟಿಲ್ಲ ಅಂತ ಅರ್ಥ ಬಿಟ್ಟರೆ ರಾಯರು ಕೊಡೋದೇ ಇಲ್ಲ, ರಾಯರುನೇ ಇಲ್ಲ ಅಂತ ಅಲ್ಲ ಅರ್ಥ. ರಾಯರು ಇದ್ದಾರೆ, ರಾಯರು ಕೊಟ್ಟೇ ಕೊಡ್ತಾರೆ. ನಿಮ್ಮ ಸೇವೆ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಕಂಪ್ಲೀಟ್ ಆದಮೇಲೆ ನಿಮ್ಮ ಸೇವೆ ಆಮೇಲೆ ನೀವು ಕೇಳಿರುವಂಥ ಬೇಡಿಕೆನ ಕೊಡ್ತಾರೆ ಅವರು ಅಷ್ಟೇನೆ. ಇದಿಷ್ಟು ನನ್ನ ರಾಯರು ಬಗೆಗಿನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.